ಸಹಜವಾಗಿ ದನಗಳಿಗೆ 4 ಕೆಚ್ಚಲುಗಳು ಇರುವುದೇ ಸಾಮಾನ್ಯ. ಆದರೆ ಉಡುಪಿ ಜಿಲ್ಲೆಯ ಪರ್ಕಳದ ಅಚ್ಯುತನಗರದಲ್ಲಿ ಅಪರೂಪದ 5 ಕೆಚ್ಚಲಿನ ದನೊಂದು ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ಅಚ್ಯುತನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಕೆ.ಆರ್. ಅಶೋಕ್ ಅವರು ಕಳೆದ ಸುಮಾರು 14 ವರ್ಷಗಳಿಂದ ಬೀಡಾಡಿ ದನಗಳಿಗೆ ಆಹಾರ ನೀಡುವ ಸೇವೆಯನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ. ಪ್ರತಿದಿನವೂ ಹಲವು ದನಗಳು ಅವರ ಮನೆಗೆ ಬಂದು ಆಹಾರ ಸೇವಿಸುವುದು ಇಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಇತ್ತೀಚೆಗೆ 4 ದಿನಗಳ ಹಿಂದೆ ಕರು ಹಾಕಿದ ದನದ ಕೆಚ್ಚಲುಗಳನ್ನು ಗಮನಿಸಿದಾಗ ಅದರಲ್ಲಿ 5 ಕೆಚ್ಚಲುಗಳಿರುವುದು ಕಂಡುಬಂದಿದೆ. ಇದು ಬಲು ಅಪರೂಪದ ಸಂಗತಿಯಾಗಿದೆ. ಈ ದನ ಇತ್ತೀಚೆಗೆ ಕರು ಹಾಕಿದ್ದು, ಕರು ಹಾಲು ಕುಡಿಯುವ ವೇಳೆ 5 ಕೆಚ್ಚಲುಗಳಿರುವುದು ಸ್ಪಷ್ಟವಾಗಿ ಗಮನಕ್ಕೆ ಬಂದಿದೆ. ಈ ಅಪರೂಪದ ದನವನ್ನು ನೋಡಲು ಸ್ಥಳೀಯರು ಆಗಮಿಸುತ್ತಿದ್ದು, ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಟೈಮಲ್ಲಿ ಏನಿದೆ ಇವತ್ತು ಟೈಮ್ ಇಲ್ಲ ಸ್ಟೇಷನ್ಗೆ ಹೋಗಲಿಕ್ಕೆ. ನಮ್ಮಲ್ಲಿ ಗಣೇಶ್ ಗುಡಿ ಅಂತ ಬರುತ್ತೆ ಸರ್ನೇಮು. ಆಯ್ತಾ ಬೇಟ ಆಯ್ತಾ ನೀನು ಇಲ್ಲೇ ಎಲ್ಲೆಲ್ಲ ತಿರುಗಿ ಕೆರೆಬಿಡು ಇಲ್ಲ ಮುಟ್ಟಿಲ್ಲ. ಆದರೆ ಅವಳಿಗೆ ಈಗ ಮೊಹಮ್ಮದ್ ಎಣ್ಣೆ ಕೊಟ್ಟಕ್ಕೆ ಸಾಕಾಗಿತ್ತ. ಬಿಡಿ ನೀನು ಇವರಲ್ಲಿ ಇದ್ದಾಗ ಇವನೊಬ್ಬ ಒಂದರ ಸ್ವಲ್ಪ ಜಾತಿ ಬೇರೆ ಇದ್ದಂಗೆ ಎಲ್ಲರೂ ಇವಳಿಗೆ ಇವತ್ತು ಗಮ್ಮತ್ತಾಗಿ ಕಳ್ಳಿ ಎಲ್ಲರದ್ದು ಕಷ್ಟ ಅಂತ ಇಲ್ಲ ಟಿಕ್ಕಿ ಮಗ್ಗ ಇನ್ನಲ್ಲ ಯಾರು ಕೂಡ ಯಾರು ಪಾಪ ಪಾಪ ಯಾರು ಕುಡಿ ಹಾಲು ಕುಡಿ ಹಾಲು ಕುಡಿ 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 ಹಾಲು ಕುಡಿ ಕುಡಿ ಕೊಡದಿದ್ರೆ ಬರ್ಕತ್ತೇನೆ. ನೀವು ಒಂದು ಇದಾದ್ರೂ ಸರ್ಕಾರ ಬದುಕಬೇಕು. ಅದು ಈಗ ಸ್ಟಾರ್ಟಿಂಗ್ ಅಲ್ಲ. ಒಂದು ಮಲೆ ಕುಡಿತಾವ ಕುಡಿಯೋದು ಒಂದಾದ ಅದು ಹಂಗೆ ಇರತ್ತ. ಅದರದ್ದೆಲ್ಲ ಹಂಗೆ ಇರುತ್ತೆ. ನೋಡ್ಲಿಕ್ಕೆ ಎಲ್ಲ ಭಗವಂತನ ಸೃಷ್ಟಿ. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆಲ್ಲ ಜನನ ಬಿಟ್ಟಿದ್ದಾರೆ. ಗಂಡಸರಾಗಿದ್ದರೆ ಮನುಷ್ಯರಾಗಿದ್ದರೆ ಗಂಡು ಕರು ಏನು ಸಂಭ್ರಮ ಅಂತೀರಿ. ದೇವರೇ ಭಗವಂತ ಅವರು ನೋಡ್ಲಿಕ್ಕೆ ಬರೋ ಹಾಸ್ಪಿಟ್ಲಿಗೆ ಜನ ಸಂಬಂಧಿಕರು. ಅದೇ ಕೆಲವುದಕ್ಕೆ ಗಂಡಿಗೆ ಬೆಲೆ ಇಲ್ಲ, ಕೆಲವರಲ್ಲಿ ಗಂಡಿಗೆ ಪ್ರಾಧಾನ್ಯತೆ. ಅದೇ ಇಲ್ಲಿ ನವಿಲಲ್ಲಿ ಗಂಡಿಗೆ ಇದೆ, ನವಿಲಲ್ಲಿ ಗಂಡಿಗೆ ಇದೆ. ಅದೊಂದು ರಾಜ ಗಂಭೀರದಾಗಿ.